ಫೈನಲಿ ಕೊನೆಯದಾಗಿ ಯಾರು ಗೆದ್ದರು ಯಾರು ಸೋತರು? ಸೊ ರಿಪೀಟರ್ಸ್ಗಳಿಗೆ ಖುಷಿ ಆಯಿತಾ? ಬೇಜಾರಾಯಿತಾ? ಫ್ರೆಷರ್ಸ್ಗಳಿಗೆ ಖುಷಿ ಆಯಿತಾ? ಬೇಜಾರಾಯಿತಾ? ಸೊ ನನಗೆ ಗೊತ್ತು, ನಾನು ಏನೇ ಮಾತಾಡಿದರೂ ಸೊ ಫ್ರೆಷರ್ಸ್ಗಳು ತಮಗೆ ಇವರು ಸರಿಯಾಗಿ ಮಾತಾಡ್ತಾ ಇಲ್ಲ, ರಿಪೀಟರ್ಸ್ಗಳನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀರಿ, ಅಥವಾ ರಿಪೀಟರ್ಸ್ಗಳು ತಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ಕೋತೀರಿ. ಆ್ಯಂಡ್ ಫೈನಲಿ ಕಮೆಂಟ್ ಬಾಕ್ಸಲ್ಲಿ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತೀರಿ. ಸೊ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಾನು ಇವತ್ತು ಈಗ ಹೇಳೋದಕ್ಕೆ ಹೊರಟಿರೋದು ನನ್ನ ಒಂದು ಅಭಿಪ್ರಾಯ. ನೀವು ಮುಂದೆ ಏನು ಮಾಡಬೇಕು? ತಮಗೆಲ್ಲರಿಗೂ ಗೊತ್ತೇ ಇದೆ, ಇದು ನೀವು ಯಾರೂ ಮಾಡಿರುವಂಥ ತಪ್ಪಲ್ಲ. KE ಅವರ ಒಂದಷ್ಟು ಮಿಸ್ಕಮ್ಯುನಿಕೇಷನ್ನಿಂದ ಈ ಒಂದು ಪರಿಸ್ಥಿತಿಗೆ ವಿದ್ಯಾರ್ಥಿಗಳು ಹೋಗಿ ಮುಟ್ಟಿದ್ದಾರೆ. ಹಾಗಾದರೆ ಏನು ಮಾಡ್ಬೋದಿತ್ತು? ನಾನು ಬಹಳಷ್ಟು ವಿಡಿಯೋಗಳಲ್ಲೂ ಕೂಡ ಹಿಂದೆ ಹೇಳಿದ್ದೆ, KE ಬ್ರೋಷರ್ನ ರಿಲೀಸ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ಒಂದು ಪಾಯಿಂಟನ್ನು ಏನಾದರೂ ಅವರು ಆ್ಯಡ್ ಮಾಡಿಬಿಟ್ಟಿದ್ದಿದ್ರೆ, ಸೊ ಯಾರ್ಯಾರು 2021ರಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಇದ್ರಿ, ಸೊ ಅವರಿಗೆ ನಾವು KCET ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅಥವಾ ಈ ವರ್ಷದ PU ಬೋರ್ಡ್ ಎಕ್ಸಾಮಿನೇಷನ್ ಬರೀಬೇಕಾದ್ರೆ 2021ನಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟುಬಿಟ್ಟು, ಸೊ ಯಾರ್ಯಾರು ನಿಮ್ಮ ಮಾರ್ಕ್ಸನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ, ಸೊ ರ್ಯಾಂಕಿನಲ್ಲಿ ನಿಮ್ಮ ಬೋರ್ಡ್ ಮಾರ್ಕ್ಸು ಕನ್ಸಿಡರ್ ಆಗಬೇಕು ಅಂತ ಇದ್ದರೆ, ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ರೈಟ್ ದ ಬೋರ್ಡ್ ಎಕ್ಸಾಮ್ ಒನ್ಸ್ ಅಗೇನ್ ಅಂತ ಹೇಳಿ ಒಂದು ನೋಟಿಫಿಕೇಷನ್ ಕೊಟ್ಟುಬಿಟ್ಟು ಇದನ್ನು ಮಾಡಿಬಿಟ್ಟಿದ್ರು ಅಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ಒಂದು ಚಾಯ್ಸನ್ನು ಕೊಟ್ಟ ಹಾಗಾಗ್ತಿತ್ತು. KE ವಿಲ್ ಬಿ ಅಟ್ ದ ಸೇಫರ್ ಸೈಡ್. ಸೊ ಇವ್ಯಾವುದೂ ಆಗದೇನೆ ಫೈನಲ್ ಏನಾಯಿತು, KE ಅವರು ರ್ಯಾಂಕನ್ನು ರಿಲೀಸ್ ಮಾಡಿದರು. ಸೊ ರಿಪೀಟರ್ಸ್ಗಳಿಗೆ ಅಂದರೆ 2021ನಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ CET ಮಾರ್ಕ್ಸನ್ನು 100% ಕನ್ಸಿಡರ್ ಮಾಡಿ ಮಾರ್ಕ್ಸನ್ನು ಕೊಟ್ಟರು. ಉಳಿದಂಥ ಎಲ್ಲ ವರ್ಷದ ಮತ್ತು ಈ ವರ್ಷದ ವಿದ್ಯಾರ್ಥಿಗಳಿಗೆ 50% ಬೋರ್ಡ್ ಮತ್ತು 50% KCETಯನ್ನು ತಗೊಂಡು ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಡೆಫಿನೆಟ್ಲಿ ಅದು ರಿಪೀಟರ್ಸ್ಗಳಿಗೆ ಅನ್ಯಾಯ ಆದಾಗಾಯಿತು. ಸೊ ಬಹಳ ಜನ ಬೇಜಾರು ಮಾಡಿಕೊಂಡ್ರು. ಅದಾದಮೇಲೆ ಒಂದಷ್ಟು ಜನ ಕೋರ್ಟಿಗೂ ಕೂಡ ಹೋದರು. ಹಾಗಾದರೆ ಕೋರ್ಟಿನಲ್ಲಿ ಇವತ್ತು ಬಂದಿರುವಂತಹ ತೀರ್ಪು ಯಾರ ಪರವಾಗಿದೆ? ಸೊ ಗೊತ್ತಿರಲಿ, ಇದು ಯಾರ ಪರವಾಗಿಯೂ ಇಲ್ಲ, ಇದು ಯಾರ ಅಗೇನಸ್ಟೂ ಇಲ್ಲ. ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ನಾರ್ಮಲೈಸೇಷನ್ ಅಂದರೆ ಏನು? ನಾರ್ಮಲೈಸೇಷನ್ ಅಂತಂದರೆ ಯಾರಿಗೋ ಫೇವರನ್ನು ಮಾಡಬೇಕು ಅಂತ ಅಲ್ಲ, ಅಥವಾ ಇವರ ಫೇವರಲ್ಲಿ ಕರೆಕ್ಟ್ ಇದೆ ಅಂಥೇಳಿ ಅನೌನ್ಸ್ ಮಾಡುವಂಥದ್ದು ಅಲ್ಲ. ಇಲ್ಲಿ ನಾರ್ಮಲೈಸೇಷನ್ ಅಂತಂದರೆ ಯಾರಿಗೂ, ಅಂದರೆ ಯಾರ ಫೇವರಲ್ಲೂ ಅಲ್ಲ, ಯಾರ ಅಗೇನಸ್ಟು ಅಲ್ಲದೇನೆ ಒಂದು ಸಮಾಧಿ ಸ್ಥಿತಿ ಅಂತ ನಾವೇನು ಹೇಳ್ತೀವಲ್ಲ, ಮಿಡಲ್. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಹೈಕೋರ್ಟಿನ ಮುಂದೆ. ಆ ಒಂದು ಚಾಲೆಂಜ್ ಇತ್ತು. ಅದಕ್ಕಾಗಿ KE ಅವರು ಅಂದರೆ, ಸೊ ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದರೂ ಕೂಡ ಎಲ್ಲರಿಗೂ ಬೇಜಾರು ಮಾಡ್ಕೊಳ್ಳೋರಿಗೆ ಬೇಜಾರಾಗೇ ಆಗ್ತಿತ್ತು, ಖುಷಿಯಾಗೋರಿಗೆ ಖುಷಿ ಆಗ್ತಿತ್ತು. ಸೊ ಇಲ್ಲಿ ಈಗ ನಾವು ಹೈಕೋರ್ಟಿನ ತೀರ್ಪನ್ನು ಸ್ವೀಕರಿಸಬೇಕು. ಇದು ನನ್ನ ಒಂದು ಅಭಿಪ್ರಾಯ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಸೊ ಹೈಕೋರ್ಟ್ನವ್ರು ನೀಡಿದಂಥ, ಅಂದರೆ ಸರ್ಕಾರವು ನೀಡಿದಂತಹ ಏನೊಂದು ನಾರ್ಮಲೈಸೇಷನ್ ಪ್ರೊಸೀಜರ್ ಅಂಥೇಳಿ ಕೊಟ್ಟಿದ್ದಾರೆ, ಅದನ್ನು ಸ್ವೀಕರಿಸಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫೈನ್, ನೀವು ಸ್ವೀಕರಿಸೋದಿಲ್ಲ ಸರ್, ನನಗೆ ಅನ್ಯಾಯ ಆಗಿದೆ ಅಂತ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳೋಣಂತೆ. ಸೊ ಅಲ್ಲಿ ಹೋದರೂ ಕೂಡ ಅವರು ಕೂಡ ಹೇಳೋದಿಷ್ಟೇ, ದಿಸ್ ಈಸ್ ದ ಬೆಸ್ಟ್ ಪಾಸಿಬಲ್ ಥಿಂಗ್ ವಿಚ್ ದ ಗೌರ್ಮೆಂಟ್ ಹ್ಯಾವ್ ಸಜೆಸ್ಟೆಡ್ ಆ್ಯಂಡ್ ಯು ಹ್ಯಾವ್ ಟು ಫಾಲೋ ದಿಸ್ ಅಂಥೇಳಿ. ಸೊ ಅದನ್ನು ಹೇಳ್ತಾರೋ ಬಿಡ್ತಾರೋ ಸೆಕೆಂಡರಿ, ಆದರೆ ನನ್ನ ಅನಿಸಿಕೆಯ ಪ್ರಕಾರ ದಿಸ್ ಈಸ್ ದ ಬೆಸ್ಟ್ ಪಾಸಿಬಲ್ ವೇಸ್, ಆ್ಯಂಡ್ ಹೈಕೋರ್ಟಿನ ಅನಿಸಿಕೆಯಲ್ಲೂ ಕೂಡ ದಿಸ್ ಇಸ್ ದ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ವಾಟ್ ದೇ ಕ್ಯಾನ್ ಗಿವ್. ನಾನು ಮೊದಲೇ ಹೇಳಿರುವಂತೆ, ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳ ಬೇಜಾರಾಗ್ತದೆ, ಬಹಳ ಖುಷಿ ಆಗ್ತದೆ, ಅವೆಲ್ಲ ಹೌದು. ಆದರೆ ನಾವು ಆಲ್ರೆಡಿ ಈಗ ಏನು ಆಗಬೇಕಾಗಿದೆ ಅದು ಆಗೋಗ್ಬಿಟ್ಟಿದೆ, ಹೌದಾ? ನೌ ಯು ಥಿಂಕ್ ಪಾಸಿಟಿವ್. ಈಗ ಎಲ್ಲವೂ ಕರೆಕ್ಟ್ ಇದ್ದು, ಕೊರೋನಾ ಇಲ್ಲ, ಏನೂ ಇಲ್ಲ ಆಗಿತ್ತು, ಎಲ್ಲವೂ ಕರೆಕ್ಟ್ ಇದ್ದು, ಲಾಸ್ಟ್ ಇಯರ್ 2021ನಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದರೆ ಅವರ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಿದ್ರು. ಹಾಗೆ ಫ್ರೆಷರ್ಸ್ಗಳು ಥಿಂಕ್ ಮಾಡಿ, ಆವಾಗ ನಿಮ್ಮ ರ್ಯಾಂಕ್ ಎಷ್ಟು ಬರಬೇಕಿತ್ತು ಅಷ್ಟು ಬರ್ತಿತ್ತು ಅಲ್ವಾ? ಇನ್ನು ರಿಪೀಟರ್ಸ್ಗಳು ಥಿಂಕ್ ಮಾಡಿ, ಸೊ ಈ ವರ್ಷವೂ ಕೊರೋನಾ ಕಂಟಿನ್ಯೂ ಆಗಿಬಿಟ್ಟು,
ಸೊ ಬೋರ್ಡ್ ಎಕ್ಸಾಮಿನ ಮಾರ್ಕ್ಸನ್ನು ಕನ್ಸಿಡರ್ ಮಾಡದೇನೆ KCET ಅಷ್ಟೇ ಕನ್ಸಿಡರ್ ಮಾಡಿದರೆ ಸೊ ನಿಮ್ಮ ರ್ಯಾಂಕ್ಗಳು ಸೊ ಈಗ ಏನು ಹೈಕೋರ್ಟಿನ ತೀರ್ಪಿನ ಪ್ರಕಾರ ಏನು ರ್ಯಾಂಕ್ ಬರ್ತದೆ ಆ ರ್ಯಾಂಕಿಗಿಂತ ಜಾಸ್ತಿ ಹೋಗ್ತಿತ್ತು. ಅಂದರೆ 10,000 ಎಕ್ಸ್ಪೆಕ್ಟ್ ಮಾಡೋರ್ದು 20,000 ಹೋಗ್ತಿತ್ತು. ಆದರೆ ಈ ವರ್ಷ 10,000 ಎಕ್ಸ್ಪೆಕ್ಟ್ ಮಾಡೋರ್ದು 80,000 ಹೋಗಿದೆ. ಅದನ್ನು ನಾನು ಹೇಳ್ತಾ ಇಲ್ಲ. ಬಟ್ ಇಫ್ ಯು ಥಿಂಕ್ ಈ ವರ್ಷವೂ ಕೊರೋನಾ ಕಂಟಿನ್ಯೂ ಇದ್ದು ಯಾವುದೋ ಪ್ರಾಬ್ಲಮ್ ಆಗಿಬಿಟ್ಟು ಈ ವರ್ಷದ ವಿದ್ಯಾರ್ಥಿಗಳಿಗೂ ಬೋರ್ಡ್ ಎಕ್ಸಾಮನ್ನು ಬರೆಯೋದಕ್ಕೆ ಆಗಿರಲಿಲ್ಲ ಅಂತಿದ್ದರೆ ಸೊ ಆವಾಗ ನೀವು ಅಂದರೆ ರಿಪೀಟರ್ಸ್ಗಳು ಮತ್ತು ಈ ವರ್ಷದ ಫ್ರೆಷರ್ಸ್ಗಳು ಈಕ್ವಲ್ ಆಗಿರ್ತಿದ್ರಿ. ಇಲ್ಲಿ ಪಾಸಿಟಿವ್ ಆಗಿ ನಾನು ಥಿಂಕ್ ಮಾಡಬೇಕು ಅಂತ ಇದ್ದರೆ ಬೇಕಾದಷ್ಟು ವೇಸ್ಗಳಿವೆ. ನೀವು ಹೇಳ್ಬೋದು, ಸರ್ ನೀವೇನು ಎಕ್ಸಾಮ್ ಬರೋದಿಲ್ಲ ಈ ರೀತಿ ಹೇಳಿಬಿಡ್ತೀರಿ, ಎಕ್ಸಾಮ್ ಬರೆದವರು ನಾವು, ತ್ರಾಸಪಟ್ಟವ್ರು ನಾವು ಅಂಥೇಳಿ. ಬಟ್ ವಿದ್ಯಾರ್ಥಿಗಳೇ ಒಂದು ಪಾಯಿಂಟನ್ನು ಗೊತ್ತಿರಲಿ, ಸೊ ಯಾವೆಲ್ಲ ನಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಸುಧಾರಿಸ್ಕೊಳ್ಳೋದಕ್ಕೆ ಟೈಮ್ ಇತ್ತು, ಆವಾಗ ನಾವು ಸುಧಾರಿಸ್ಕೋಬೇಕಿತ್ತು. ಸೊ ಈಗ ನಮ್ಮ ಕೈಯಲ್ಲಿರೋದಿಷ್ಟೇ. ಸೊ ಯಾರಿಗೂ ಅನ್ಯಾಯ ಆಗದೇ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು, ಆಗಿಲ್ಲ ಅಂತ ಹೇಳ್ಬೋದು. ಬಟ್ ಹೈಕೋರ್ಟಿನ ದೃಷ್ಟಿಯಲ್ಲಿ ಒಂದು ನಾರ್ಮಲೈಸೇಷನ್ ಪ್ರೊಸೀಜರ್ ಮೂಲಕ ಗೌರ್ಮೆಂಟ್ ಅವರು ಕೊಟ್ಟಿರೋ ಅಂತಹ ಒಂದು ತೀರ್ಪು ಕರೆಕ್ಟಾಗಿ ಇದೆ ಅಂಥೇಳಿ ಹೈಕೋರ್ಟ್ದವ್ರು ಹೇಳಿರುವಂಥದ್ದು. ಸೊ ಇದನ್ನು ನಾವು ಫಾಲೋ ಮಾಡಲೇಬೇಕು. ಇಷ್ಟಕ್ಕೂ ಮೀರಿ ನೀವು ಏನಾದರೂ ಮುಂದಕ್ಕೆ ಹೋದ್ರಿ ಅಂತಂದರೆ ಇದರಿಂದ ಲಾಸ್ ಆಗೋದು ನಿಮಗೇನೆ. ಹಾಗಾದರೆ ಮುಂದೆ ಏನು ಮಾಡಬೇಕು? ನಿಮ್ಮ ಒಂದು ರಿಸಲ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗ್ತದೆ. ಸೊ ಅದಕ್ಕೆ ನೀವು ಕಂಪ್ಲೀಟಾಗಿ ರಿಸಲ್ಟ್ ಮೇಲೆ ಫೋಕಸ್ ಮಾಡಿಬಿಟ್ಟು ಸೊ ನಿಮ್ಮ ಆಗಿನ ರಿಸಲ್ಟಿನ ಪ್ರಕಾರ ಯಾವ ಕಾಲೇಜಸ್ಗಳಲ್ಲಿ ಸೀಟು ಸಿಗ್ಬೋದು, ಸೊ ಯಾವ ರೀತಿ ನಾನು ಆಪ್ಷನ್ ಎಂಟ್ರಿಗೆ ಕಾಲೇಜಸ್ಗಳನ್ನ ರೆಡಿ ಮಾಡ್ಕೊಳ್ಬೇಕು, ಲೀಸ್ಟನ್ನು ರೆಡಿ ಮಾಡ್ಕೊಳ್ಬೇಕು, ಇದರ ಮೇಲೆ ಕಾನ್ಸಂಟ್ರೇಷನನ್ನು ಮಾಡಿ. ಸೊ ಅದನ್ನು ಬಿಟ್ಟು ಸೊ ನೀವು ನಿಮ್ಮಲ್ಲೇ ಅಥವಾ ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಹೋದರೆ ಇದರಿಂದ ಯಾರಿಗೂ ಕೂಡ ಉಪಯೋಗ ಆಗೋದಿಲ್ಲ. ಸೊ ಫ್ರೆಷರ್ಸ್ಗಳು ನಮಗೆ ಅನ್ಯಾಯ ಆಗಿದೆ, ನಮಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ರಿಪೀಟರ್ಸ್ಗಳು ಸರ್ 18 ಮಾರ್ಕ್ಸನ್ನು ಬಿಟ್ಟಿರೋದು ನಮಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ ಅಂತಲೂ ಹೇಳ್ಬೋದು. ಸೊ ಇದರಲ್ಲಿ ಫೈನಲಿ ಗೆದ್ದವ್ರು ಯಾರು, ಸೋತವ್ರು ಯಾರು ಅಂತ ಇದ್ದರೆ ಸೊ ಇದು ವಿದ್ಯಾರ್ಥಿಗಳು ಸೋತರು KE ಅವರು ಮಾಡಿದಂತಹ ಒಂದು ತಪ್ಪಿನಿಂದ. ಸೊ ಇದು ರಿಪೀಟರ್ಸ್ಗಳು ಸೋತಾಗಲ್ಲ, ಗೆದ್ದಾಗಲ್ಲ. ಸೊ ಫ್ರೆಷರ್ಸ್ಗಳು ಗೆದ್ದಾಗಲ್ಲ, ಸೋತಾಗಲ್ಲ. ಸೊ ಡೆಫಿನೆಟ್ಲಿ ಇದರಲ್ಲಿ ಸೋತಿರೋದು ಒಬ್ಬ ವಿದ್ಯಾರ್ಥಿ ಮತ್ತು KE ಮಾಡಿರುವಂಥ ಒಂದು ತಪ್ಪನ್ನು ಅನುಭವಿಸ್ತಾ ಇರುವಂಥವರು ಒಬ್ಬ ವಿದ್ಯಾರ್ಥಿ. ಇಷ್ಟೇ ನಾನು ಹೇಳಬೇಕಾಗಿರೋದು. ಸೊ ಕಮೆಂಟ್ ಬಾಕ್ಸ್ ಅಂತೂ ಓಪನ್ ಇದೆ, ಬೇಕಾದ್ದು ಕಮೆಂಟ್ ಮಾಡಿ. ಬಟ್ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಥಿಂಕ್ ಮಾಡಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.